ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿಯ ಅವತಾರ ನಿಜವಾಗ್ಲೂ ಕೂಡ ದತ್ತಾಬಾಯಿ ಸಿರಿದೇಳು ಹಾಗೆ ಮಾಡಿದೆ. ಹಾಗಿದ್ರೆ ದೃಷ್ಟಿ ಮಾಡರ್ನ್ ಡ್ರೆಸ್ ಹಾಕೊಂಡಿದ್ದೆ ಇಲ್ಲಿ ದತ್ತಾಬಾಯಿ ರುಚಿಗೆತ್ತದ ಯಾಕೆ? ಹಾಗಿದ್ರೆ ಇಲ್ಲಿ ದೃಷ್ಟಿ ಗೆದ್ಲು ಅಂತ ಹೇಳ್ತಿದ್ರೆ, ಹಾಗಿದ್ರೆ ದೃಷ್ಟಿ ಹೀಗೆ ಗೆದ್ಲು? ಯಾವ ವಿಷಯದಲ್ಲಿ ಗೆದ್ಲು? ದತ್ತಾಬಾಯಿ ದೃಷ್ಟಿ ಮನೆಗೆ ಹೋಗೋಕೆ ಒಪ್ಕೊಂಡ್ರ, ಅಥವಾ ದೃಷ್ಟಿ ಮಾಡರ್ನ್ ಡ್ರೆಸ್ಸಲ್ಲಿ ದತ್ತಾಬಾಯಿ ಇಷ್ಟಪಟ್ಬಿಟ್ರ ದೃಷ್ಟಿನ? ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದತ್ತಾಬಾಯಿ ದೃಷ್ಟಿ ಮನೆಗೆ ಹೋಗೋದಕ್ಕೆ ಒಂದು ಕಂಡೀಷನ್ ಹಾಕ್ತಾರೆ. ನೀನು ಹೇಗೆ ನಿಮ್ಮ ಮನೆಗೆ ನನ್ನನ್ನು ಕರೀತಾ ಇದೆಯೋ ಹಾಗೆ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಒಂದು ಕಂಡೀಷನ್ ಇದೆ. ನೀನು ನಿಮ್ಮ ಅಮ್ಮನಿಗೋಸ್ಕರ ನನ್ನನ್ನು ನಿಮ್ಮ ಮನೆಗೆ ಕರೀತಾ ಇದೆಯಾ, ಅದೇ ರೀತಿಯಾಗಿ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ನನ್ನ ಅಕ್ಕ ತಂಗಿಗೆ ಪರ್ಮಿಷನ್ ಕೊಡಬೇಕಾಗತ್ತಾ? ಅವ್ರೇನಾದರೂ ಪರ್ಮಿಷನ್ ಕೊಟ್ಟರೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಅದರ್ವೈಸ್ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಮನೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿ ಹೋಗಿದ್ದೆ ಶರು, ನೇತ್ರ, ಹೇಮ ಎಲ್ಲರ ಪರ್ಮಿಷನನ್ನು ಕೇಳ್ತಾರೆ. ಆದರೆ ಮೊದಲಲ್ಲಿ ಅಲ್ಲಿ ನೇತ್ರ ಮತ್ತು ಹೇಮ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇದರಿಂದಾಗಿ ನಿಜವಾಗ್ಲೂ ದೃಷ್ಟಿಗೆ ತುಂಬ ಅಂದರೆ ತುಂಬ ನೋವಾಗ್ಬಿಡುತ್ತೆ. ಈ ಕಡೆ ಶರು ಅಂತೂ ನಿಮ್ಮಂತವ್ರ ಮನೆಗೆ ನನ್ನ ಸೆಕ್ಯೂರಿಟಿ ರೀಸನ್ಸ್ ಇಂದ ಜೊತೆಗೆ ಸ್ಟೇಟಸ್ ಇಂದ ನನ್ನ ತಮ್ಮನ್ನ ನಿಮ್ಮ ಮನೆಗೆ ಕಳ್ಸೋಕೆ ಇಷ್ಟ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನನ್ನ ತಮ್ಮನ್ನ ನಿಮ್ಮ ಮನೆಗೆ ಕಳ್ಸೋದು ಕೂಡ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದರಿಂದಾಗಿ ದೃಷ್ಟಿಗೆ ನಿಜವಾಗ್ಲೂ ಅವಮಾನ ಆಗತ್ತೆ. ಅಮ್ಮನ ಹತ್ರ ಹೋಗಿ ಹೇಳ್ಬಿಡೋಣ, ಅವ್ರು ಬರೋದಿಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ತಾಳೆ. ಆದರೆ ಆಲ್ರೆಡಿ ಅಲ್ಲಿ ಅಮ್ಮ ಖುಷಿಯಿಂದ ನನ್ನ ಅಳಿಯ ಮಗಳು ಬರ್ತಾರೆ ಅಂತ ಖುಷಿಯಿಂದ ಇದ್ದಾರೆ. ಆಗ ದೃಷ್ಟಿಗೆ ಅನ್ಸೋದು ಒಂದೇನೆ, ಅಪ್ಪ ಹೇಳ್ದಾಗೆ ನಾನು ಅವತ್ತೇ ಆಗಲ್ಲ ಅಂತ ಅಮ್ಮಂಗೆ ಹೇಳಿದ್ರೆ ಆ ಟೈಮಲ್ಲಿ ನೊಂದ್ಕೊಂಡು ಸುಮ್ಮನೆ ಆಗ್ತಿದ್ಲು. ಆದರೆ ಅಮ್ಮ ಬೇಜಾರು ಮಾಡ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಅಮ್ಮಂಗೆ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟ. ಈಗೇನಾದರೂ ಆಗಲ್ಲ ಅಂತ ಹೇಳ್ಬಿಟ್ರೆ ಖಂಡಿತ ಅಮ್ಮ ತುಂಬ ನೊಂದ್ಕೊಂಡ್ಬಿಡ್ತಾಳ. ಇಲ್ಲ, ಅಮ್ಮ ನೊಂದ್ಕೊಳ್ಳೋದು ನಂಗೆ ಖಂಡಿತ ಇಷ್ಟ ಇಲ್ಲ, ಹೇಗಾದರೂ ಮಾಡಿ ಕರ್ಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾಳ. ಅದೇ ಕಾರಣಕ್ಕೋಸ್ಕರ ಮಗದೊಮ್ಮೆ ದೃಷ್ಟಿ ಟ್ರೈ ಮಾಡ್ತಿದ್ದಾಳ. ಅದೇ ಒಂದು ಪ್ರಯತ್ನದಲ್ಲಿ ಇರಬೇಕಿದ್ರೆ ನೇತ್ರ ಅವರ ಫ್ರೆಂಡ್ಸ್ ಜೊತೆ ರೂಮಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ಟೈಮ್ಗೆ ದೃಷ್ಟಿ ಬರ್ತಾಳೆ. ನಾನು ನಿಮ್ಮ ಜೊತೆ ಮಾತಾಡಬೇಕು ನೇತ್ರಮ್ಮ ಅಂದ ತಕ್ಷಣ, ನೇತ್ರಮ್ಮನ ಏನೇ ಇದು ನಿನ್ನ ಅಮ್ಮನ ಯಾವಾಗಮ್ಮ ಅದೇ ಅಂತ ಫ್ರೆಂಡ್ಸ್ ಎಲ್ಲ ನೇತ್ರಾಗೆ ರೇಗಿಸ್ತಾರೆ. ಇದರಿಂದ ನೇತ್ರಂಗೆ ಮೊದಲೇ ಕೋಪ, ಈ ವಿಷಯದಿಂದ ಕೋಪ ಬರುತ್ತೆ. ಯಾಕೆ ನೀನು ಬಂದಿದ್ದು ಇಲ್ಲಿಗೆ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು, ಏನಿದೆ ನಿನ್ನ ಜೊತೆ ಮಾತಾಡೋಕ್ಕೆ ಏನೂ ಇಲ್ಲ, ನಂಗೆ ಟೈಮೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಇಲ್ಲಿ ದೃಷ್ಟಿ, ಅದು ಅಮ್ಮವ್ರೆ ನಿಮ್ಮ ಅಣ್ಣನ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಾ, ದಯವಿಟ್ಟು ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿದಾಗ, ಏನೇ ನಿಮ್ಮ ಅಣ್ಣ ಇವ್ರ ಮನೆಗೆ ಹೋಗ್ಬೇಕಾ, ಯಾರು ಇವರು ಅಂತ ಹೇಳಿ ಫ್ರೆಂಡ್ಸ್ ಕೇಳಿದಾಗ ಈಕೆ ನಮ್ಮ ಮನೆ ಕೆಲಸದವಳು ಅಂತ ಹೇಳ್ತಾರೆ. ಆ ತಕ್ಷಣ ಈ ಕಡೆ ದೃಷ್ಟಿಗೆ ಹೇಳ್ತಿದ್ದಾಗೆ ಎಲ್ಲರೂ ಮುಂದೆ ಇವಳಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಇಲ್ಲಿ ನೇತ್ರ, ಸರಿ ಆಯಿತು ನೀನು ಹೇಳೋದಕ್ಕೆ ನನ್ನ ಮಾತು ಕೇಳ್ತೀನಿ, ಜೊತೆಗೆ ನಾನು ನಮ್ಮ ಬ್ರೋನ ನಿಮ್ಮ ಮನೆಗೆ ಬರೋಕ್ಕೆ ಒಪ್ಕೋತೀನಿ, ಆದರೆ ಅದಕ್ಕೆ ನೀನು ಒಂದು ಕೆಲಸ ಮಾಡಬೇಕು, ಆ ಕೆಲಸ ಮಾಡಿದ್ರೆ ನಾನು ಒಪ್ಕೋತೀನಿ ಅಂತಾರೆ. ಏನು ಹೇಳಿ ನೇತ್ರಮ್ಮ, ಖಂಡಿತ ಮಾಡ್ತೀನಿ ಅಂದಾಗ ಏನೂ ಇಲ್ಲ, ನಾನು ಕೊಡೋ ಪ್ಯಾಂಟ್ ಶರ್ಟನ್ನು ನೀನು ಹಾಕೋಬೇಕು ಅಂತ ಹೇಳಿ ಪ್ಯಾಂಟ್ ಶರ್ಟನ್ನು ಕೊಡ್ತಾರೆ. ಎಂದು ಹಾಕ್ತಿರೋ ದೃಷ್ಟಿ ತನ್ನ ಅಮ್ಮನಿಗೋಸ್ಕರ ಆ ಬಟ್ಟೆಯನ್ನು ಹಾಕ್ಕೊಳ್ಳೋದಕ್ಕೆ ಒಪ್ಕೋತಾಳೆ, ಹಾಗೆ ಹಾಕ್ಕೊಂಡು ಬರ್ತಾಳೆ ಕೂಡ. ಹಾಕ್ಕೊಂಡು ಬರ್ತಿದ್ದಾಗೆ ಫ್ರೆಂಡ್ಸ್ ಎಲ್ಲ, ಏನೇ ಈ ಹುಡುಗಿ ಇದರಲ್ಲೇ ಚೆನ್ನಾಗಿ ಕಾಣಿಸ್ತಿದ್ದಾಳೆ, ದಿನ ನಿಂದೆ ಕೊಟ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಪಾಪ ಮಜಾ ಮಾಡಲಿ ಅಂತ ಫ್ರೆಂಡ್ಸ್ ರೇಗಿಸ್ತಾ ಇರೋಕ್ಕೂ ನೇತ್ರ ನಗ್ತಾ ಇರೋದಕ್ಕೂ ಅಷ್ಟರಲ್ಲಿ ದತ್ತಾಬಾಯಿ ಜೊತೆ ಅಲ್ಲಿಗೆ ಬರ್ತಾರೆ. ಅದನ್ನೆಲ್ಲ ನೋಡಿದ್ದೆ ಸಿಡಿದು ಹೇಳ್ತಿದ್ದಾರೆ. ದತ್ತಾಬಾಯಿ, ಏನು ಚಿಂಕುರುಳಿ ಇದು, ಏನಿದು ಚಿಂಟು ಅಂತ ಹೇಳಿ ಕೂಗ್ತಿದ್ದಾಗೆ ನೇತ್ರ ಬೆಚ್ಚಿ ಬೀಳ್ತಾಳೆ. ಬಂದಿದ್ದೆ ಈ ಕಡೆ ದತ್ತಾಬಾಯಿಗೆ, ಅದು ಬ್ರೋ ನಾನು ನನ್ನ ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದೆ, ಆಗ ಈ ದೃಷ್ಟಿ ಬಂದು ನಿಮ್ಮ ಥರನೇ ನನಗೂ ಬಟ್ಟೆ ಹಾಕೋಬೇಕು ಅಂತ ಅನ್ನಿಸ್ತಿದೆ, ನನಗೂ ಕೊಡ್ತೀರಾ ಅಂತ ಕೇಳಿದ್ಲು. ಪಾಪ ಇವಳಿಗ್ಯಾಕೆ ಇವ್ರ ಮುಂದೆ ಎಲ್ಲ ಅವಮಾನ ಆಗೋದು ಅಂತ ಅಂದ್ಕೊಂಡು ನಾನು ಕೂಡ ಇವಳಿಗೆ ಕೊಟ್ಟೆ ಅಷ್ಟೆ ಅಂತ ಹೇಳಿ ನೇತ್ರ ತಾನು ಮಾಡಿದ ಕೆಲಸನ ದೃಷ್ಟಿ ಮೇಲೆ ಹಾಕ್ಬಿಡ್ತಾಳೆ. ಇದನ್ನು ನೋಡಿದ ದತ್ತಾಬಾಯಿ ಕೆಂಡಾಮಂಡಲ ಆಗ್ಬಿಡ್ತಾರೆ. ಏನು ದೃಷ್ಟಿ, ನಿನಗೆ ಅರ್ಥ ಆಗೋದಿಲ್ವಾ? ಆ ನೇತ್ರ ಮತ್ತು ಅವರೆಲ್ಲ ಮಾಡರ್ನ್ ಇದ್ದಾರೆ, ಅವ್ರಿಗೆ ಇದೆಲ್ಲ ಸ್ಯೂಟ್ ಆಗತ್ತಾ, ಆದರೆ ನಿನಗೆ ಸ್ಯೂಟ್ ಆಗತ್ತಾ? ಯಾಕೆ ನಿನ್ಗೆ ಅರ್ಥ ಆಗೋದಿಲ್ಲ? ಇಂಥದ್ದೆಲ್ಲ ಹಾಕೋಬೇಕಾ ನೀನು? ಇಂಥದ್ದೆಲ್ಲ ಆಸೆನಾ ನಿನಗೆ ಅದು ಸರಿನೇ ಹೋಗಲ್ಲ ಅಂದಮೇಲೆ ಇಂಥದ್ದೆಲ್ಲ ಆಸೆ ಯಾಕೆ ಇಟ್ಕೊಂಡಿದ್ಯಾ ನೀನು ಅಂತ ಹೇಳಿ ರೊಚ್ಚಿಗೆದ್ದಿದ್ದೆ, ಚೆನ್ನಾಗಿ ಬೈದು ಉಗ್ದು ಕೋಪ ಮಾಡಿಕೊಂಡು ಇನ್ನು ಮುಂದೆ ಇಂಥದ್ದೆಲ್ಲ ಹಾಕೋ ಕೂಡ್ತು ನೀನು ಅಂತ ಹೇಳಿ ಹೋಗ್ಬಿಡ್ತಾರೆ. ಇಲ್ಲಿ ಬಜರಂಗಿಗೆ ಅನ್ನಿಸ್ತದೆ, ಖಂಡಿತ ಎಂದೂ ಕೂಡ ಇಂಥ ಆಸೆ ಎಲ್ಲ ಇಟ್ಕೊಂಡವಳಲ್ಲ ದೃಷ್ಟಿ. ಆದರೆ ಇವತ್ತು ಈ ನೇತ್ರ ಹೇಳ್ತಿರೋ ಮಾತು ಕೇಳ್ತಿದ್ರೆ ಖಂಡಿತ ಇದೆಲ್ಲ ಸುಳ್ಳು ಅಂತ ಅನ್ನಿಸ್ತದೆ.
ಎಂದು ಆಕೆ ಮತ್ತೊಬ್ಬರ ಆಸೆಗೋಸ್ಕರ ಪ್ರಯತ್ನ ಪಡ್ತಾಳೆ ಹೊರತು, ಕಷ್ಟ ಪಡ್ತಾಳೆ ಹೊರತು ತನ್ನ ಆಸೆನ ಈಡೇರಿಸ್ಕೋಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ ಅವಳು ಅಂತ ಅನ್ಕೋತಾಳೆ. ಜೊತೆಗೆ ನೇತ್ರಮ್ಮ ಅವರೇ, ನೀವು ಹೇಳಿದ ಕೆಲಸ ಮಾಡ್ದೆ ಅಲ್ವಾ, ಈಗ ದತ್ತ ಸಾವುಕಾರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಲಾ ಅಂತ ಹೇಳಿದಾಗ ನನಗೆ ಸುಮ್ಮನೆ ಬ್ಯುಸಿ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರು, ನನ್ನ ತಲೆ ತಿನ್ನಬೇಡ ಅಂತ ನೇತ್ರ ಹೇಳಿದ ತಕ್ಷಣ ಬಜರಂಗಿ ಒಂದೇ ಒಂದು ಮಾತು ಹೇಳ್ತಾರೆ. ನೇತ್ರಮ್ಮ ಯಾವಾಗಲೂ ಹೇಳ್ತಿದ್ರಲ್ವಾ ನೀವು, ನಿಮಗೆ ಎಂಥ ಹುಡುಗಿ ಇಷ್ಟ ಆಗ್ತಾಳೆ ಅಂತ, ನನಗೆ ಕೊಟ್ಟ ಮಾತನ್ನು ತಪ್ಪೋದಿಲ್ವಲ್ಲ ಅಂತ ಹುಡುಗಿನೇ ಇಷ್ಟ ಆಗೋದು ಅಂತ ಬಜರಂಗಿ ಹೇಳಿದ ತಕ್ಷಣ ಬಜರಂಗಿ ಮನಸ್ಸಿಗೆ ಬೆಚ್ಚು ಮಾಡಬಾರ್ದು ಅನ್ಕೊಂಡಂತ ನೇತ್ರ, ನೋಡಿದ್ರೆ ಶ್ರೀ ನನಗೆ ಆಮೇಲೆ ಟೈಮ್ ಇರೋದಿಲ್ಲ, ನಿಂಗೆ ಸಿಗೋದಿಲ್ಲ, ಇವಾಗಲೇ ಹೇಳ್ತಿದ್ದೀನಿ, ಬ್ರೋನ ನಿಮ್ಮ ಮನೆ ಕರ್ಕೊಂಡು ಹೋಗೋಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಡ್ತಾಳೆ. ಈ ಕಡೆ ದೃಷ್ಟಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಸೈಲೆಂಟ್ ಹತ್ರ ಹೋಗಿದೆ, ಅಣ್ಣ ನನಗೆ ಎದ್ಬಿಟ್ಟೆ, ನೇತ್ರಮ್ಮ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಿದ್ದಾಳೆ. ಯಾರಾದರೂ ಒಪ್ಕೊಳ್ಳಿ, ನೇತ್ರಮ್ಮ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಸೈಲೆಂಟ್ ಹೇಳಿದಾಗ, ಇಲ್ಲ ಬಜರಂಗಿ ಅಣ್ಣ ಕೂಡ ಇದ್ರು, ನಿಜವಾಗ್ಲೂ ನೇತ್ರಮ್ಮ ಒಪ್ಕೊಂಡು ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಅನ್ಕೊಂಡಿದ್ದೆ. ದತ್ತಾಬಾಯಿ ಹತ್ರ ಬರ್ತಾಳೆ. ಅತ್ತ ಕಡೆ ಶರು ಕಿಶೋರ್ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಕಿಶೋರ್ ಅವರು ದೃಷ್ಟಿ ಅಕ್ಕನ ಹುಡುಕ್ಬೇಕು, ರೂಪಾನ ಕರ್ಕೊಂಡು ಬಂದು ದೃಷ್ಟಿಗೆ ಸರ್ಪ್ರೈಸ್ ಕೊಡಬೇಕು ಅನ್ಕೊಂಡು ಆಕೆ ಇರ್ತಕ್ಕಂಥ ಒಂದು ಆಶ್ರಯದ ಮನೆಗೆ ಹೋಗಿದ್ದಾರೆ. ಆದರೆ ಆ ಹುಡುಗಿ ಅಲ್ಲಿ ಕಾಣಿಸ್ತಾ ಇಲ್ಲ, ಪತ್ತೆ ಇಲ್ಲ. ಆ ವ್ಯಕ್ತಿ ಮೇಲೆ ರೇಗ್ತಿದ್ದಾರೆ, ನೀವೇ ತಾನೇ ಹುಡುಗಿ ಇಲ್ಲಿದ್ದಾಳೆ ಅಂದಿದ್ದು, ಇವಾಗ ನೋಡಿದ್ರೆ ಇಲ್ಲ ಅಂದರೆ ಹೇಗೆ ಎಂತು ಅಂತ ಕೇಳ್ತಿದ್ದಾರೆ. ಸರ್ ಇಲ್ಲೇ ಇದ್ಲು ಸರ್, ನಾವು ಹುಡುಕ್ತಾ ಇದ್ದೀವಿ, ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ, ನಿಮ್ಮ ಬೇಜವಾಬ್ದಾರಿತನದಿಂದ ಇಷ್ಟೆಲ್ಲ ಆಯಿತು ಅಂತ ಹೇಳಿ ಕಿಶೋರ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಶರು ಅವರಿಂದನೇ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಅದೇ ಮನೆಗೆ ಆಕೆ ಕೂಡ ಹೋಗ್ತಾಳೆ. ಇವರು ಯಾರನ್ನ ಹುಡ್ಕೊಂಡು ಬಂದಿದ್ದು ಅಂದಾಗ ಒಂದು ಹುಡುಗಿ ಯಾರು ಸಿಕ್ಕಿದ್ರು, ಅವರು ಇದೇ ಆಶ್ರಮದಲ್ಲಿ ಆಶ್ರಯ ತಗೊಂಡಿದ್ರು, ಅವ್ರನ್ನೇ ಹುಡ್ಕೊಂಡು ಬಂದ್ರು. ಆದರೆ ಏನು ಮಾಡೋದು, ಆ ಹುಡುಗಿ ಕಾಣಿಸ್ತಾ ಇಲ್ಲ ಈಗ, ಅದಕ್ಕೆ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಹೋಗ್ಬಿಟ್ರು ಅಂತ. ಬಟ್ ಇಲ್ಲಿ ಶರುಗ್ ಯಾರು ಇರ್ಬೋದು, ಆ ಹುಡುಗಿ ಫೋಟೋನು ಕೂಡ ಕ್ಲಿಯರ್ ಆಗಿ ನೋಡೋಕ್ಕಾಗಲಿಲ್ಲ, ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು ಯಾವ ಹುಡುಗಿನ ಹುಡುಕ್ತಿದ್ದಾರೆ ಇವರು ಅಂತ ಹೇಳಿ ಶರು ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಆತ ಹುಡುಕ್ತಿರೋದು ಬೇರೆ ಯಾರನ್ನು ಅಲ್ಲ, ದತ್ತಾಬಾಯಿನ ಹಳಿ ಪ್ರೀತಿ ಅನ್ನೋದು ಗೊತ್ತಾದ್ರೆ ಖಂಡಿತ ವಿಲವಿಲ ಅಂತ ಒದ್ದಾಡ್ಬೇಕಾಗತ್ತೆ ಶರು. ಯಾಕಂದ್ರೆ ಸೀಮಾ ಮತ್ತೆ ಶರು ನಡುವೆ ಒಂದು ದೊಡ್ಡ ರಹಸ್ಯನೇ ಇದೆ. ದೊಡ್ಡ ರಹಸ್ಯ ಬಯಲಿಗೆ ಬಂದ್ರೆ ಸಾಕು, ನಿಜವಾಗ್ಲೂ ಶರು ಮನೆಯಿಂದ ಹೊರಗಡೆ ಹೋಗೋದು ಶತಸಿದ್ಧ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗಿನ ಗುಟ್ಟು ಸೀಮಾ ಮತ್ತೆ ಅಲ್ಲಿ ಶರು ನಡುವೆ ಇದೆ. ಜೊತೆಗೆ ಶರುಗೆ ಸೀಮಾ ದೃಷ್ಟಿ ಅಕ್ಕ ಅನ್ನೋದು ಕೂಡ ಗೊತ್ತಿಲ್ಲ ಅಂತಾನೆ ಹೇಳ್ಬಹುದು. ಇದೆಲ್ಲದರ ನಡುವೆ ದತ್ತಾಬಾಯಿ ಹತ್ರ ದೃಷ್ಟಿ ಬರ್ತಾಳೆ. ದೃಷ್ಟಿ ಬಂದಿದ್ದೆ, ಸಾವುಕಾರ ನೇತ್ರಮ್ಮ ನಾನು ಮನೆಗೆ ನೀವು ಬರೋದಕ್ಕೆ ಒಪ್ಕೊಂಡ್ಬಿಟ್ರು ಅಂತ ಖುಷಿಯಿಂದ ಹೇಳ್ತಿದ್ದಾಳೆ. ಜೊತೆಗೆ ದತ್ತಾಬಾಯಿ, ನಿನ್ಗೆ ಅಂತ ಡ್ರೆಸ್ಸಸ್ ಎಲ್ಲ ಸೂಟ್ ಆಗುತ್ತಾ, ಯಾಕೆ ನಿನ್ಗೆ ಅಂತದೆಲ್ಲ ಆಸೆ, ನೀನ್ ಅದರಿಂದ ಚೆನ್ನಾಗಿ ಗೊತ್ತಾಗಲ್ವಾ ನಿನಗೆ, ಅಂಥ ಡ್ರೆಸ್ ಎಲ್ಲ ನಿನಗೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ, ಆದರೂ ಯಾಕೆ ಅಂತ ಆಸೆ ನಿನಗೆ, ಅವರೇನೋ ಮಾಡರ್ನ್ ಆಗಿದ್ದಾರೆ, ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ, ನಿನಗೆ ಯಾವ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಬೈತಾ ಇದ್ರೆ ದೃಷ್ಟಿ ನಗ್ತಾ ಇರ್ತಾಳೆ. ಈ ಕಡೆ ಏನಾಗಿದೆ ದೃಷ್ಟಿ ನಿನಗೆ, ದತ್ತಾಬಾಯಿ ಬೈತಾ ಇದ್ರೆ ನಗ್ತಿದ್ಯಲ್ಲ ಅಂದಾಗ, ಅಂದರೆ ಅವ್ರ ಹೆಂಡತಿ ಹೇಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಅಂದಮೇಲೆ ನಾನೇ ಬೇಜಾರು ಮಾಡ್ಕೋಬೇಕು ಸೈಲೆಂಟನ್ನು. ಅವ್ರಿಗೆ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಗೊತ್ತು, ಅವ್ರಿಗೆ ನಾನು ಇದೇ ರೀತಿ ಸೀರೆ ಉಟ್ಕೊಂಡ್ರೆ ಚಂದ ಕಾಣಿಸ್ತೀನಿ ಅಂತ ಗೊತ್ತು. ನಂಗೆ ನಿಜವಾಗ್ಲೂ ಅದರಿಂದ ಖುಷಿ ಆಗ್ತದೆ. ನನ್ನ ಗಂಡಂಗೆ ನಾನು ಹೇಗಿದ್ರೆ ಚಂದ ಅನ್ನೋದನ್ನ ಅವ್ರು ಹೇಳಿದ್ರು. ಜೊತೆಗೆ ಅವರು ನನಗೆ ಹೇಗೆ ಕಾಣಿಸಿದ್ರೆ ಚಂದ ಅನ್ನೋದನ್ನ ಕೂಡ ಗಮನಿಸ್ತಾರಲ್ವಾ, ಅದಕ್ಕೆ ತಾನೇ ಅವರು ನನಗೆ ಪ್ಯಾಂಟ್ ಶರ್ಟ್ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಬೈದಿದ್ದು. ಅದಕ್ಕೆ ನಾನು ಖುಷಿ ಪಡಬೇಕು ಹೊರತು ದುಃಖ ಯಾಕೆ ಪಡಬೇಕು ಅಂತ ದತ್ತಾಬಾಯಿ ಮುಂದೆನೆ ಸೈಲೆಂಟ್ ಅನ್ನಂಗೆ ತುಂಬಾ ಖುಷಿಯಿಂದ ದೃಷ್ಟಿ ಹೇಳ್ತಿದ್ರೆ ಇಲ್ಲಿ ದತ್ತಾಬಾಯಿಗೆ ಇರಿಟೇಟ್ ಆಗ್ತದ. ತದನಂತರ ಆ ಕಡೆ ಚುನಮ್ಮ ಮತ್ತೆ ಅವರ ಗಂಡ ಇಬ್ರು ಕೂಡ ಇರೋ ದುಡ್ಡನ್ನ ಕೂಡಿಸಿ ಸಾಲ ಮಾಡಿ ದತ್ತಾಬಾಯಿ ಮನೆಗೆ ಬರ್ತಾರೆ. ಅವ್ರಿಗೆ ಚಿನ್ನದ ಉಂಗುರ ಕೊಡಬೇಕು ಅಂತ ಹೇಳಿ ಕಷ್ಟಪಟ್ಟು ಉಂಗುರವನ್ನ ತೆಗೆದುಕೊಂಡು ಬರೋಕೆ ಹೋಗ್ತಿದ್ದಾರೆ. ಹಾಗಿದ್ರೆ ಮೊದಲು ನೇತ್ರನೇನೋ ಗೆದ್ದುಬಿಟ್ಲು ಒಪ್ಪಿಸ್ಕೊಂಡು ದೃಷ್ಟಿ. ಹಾಗಿದ್ರೆ ಶರು ಹೇಮನ ಹೇಗೆ ಒಪ್ಪಿಸ್ಬೋದು, ಏನು ಕತೆ, ಗೆಲ್ತಾಳೆ ದೃಷ್ಟಿ, ಸೋಲ್ತಾಳೆ ದೃಷ್ಟಿ, ಮನೆಗೆ ದತ್ತಾಬಾಯಿ ಹೋಗ್ತಾರೆ ಇಲ್ವಾ, ಶರು ಕೈಗೆ ಸಿಕ್ಕಿ ಬೀಳ್ತಾಳ ಸೀಮಾ ಅಂತ ಇಲ್ವಾ, ಮುಂದಿನ